ಕುಮಟಾ ತಾಲೂಕಿನ ಅಳವೆಕೋಡಿಯ ಕ್ರಾಸ್ ಹತ್ತಿರ ಜೈ ಹನುಮಾನ್ ಯುವಕ ಮಂಡಳಿಯಿಂದ 7 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತಿರುವಂತಹ ಶ್ರೀ ಹನುಮಂತ ಮೂರ್ತಿಯ ಮಹೋತ್ಸವ. ಹೌದು, ಅಕ್ಟೋಬರ್ 11ರಿಂದ ಅಕ್ಟೋಬರ್ 17ರವರೆಗೆ ಅಂದ್ರೆ 7 ದಿನಗಳ ಕಾಲ ಅದ್ದೂರಿ ಪೂಜೆ ನಡೆಯುತ್ತಿದೆ. ಇದು 6ನೆಯ ವರ್ಷದ ಸಾರ್ವಜನಿಕ ಶ್ರೀ ಹನುಮಂತ ಮೂರ್ತಿಯ ಮಹೋತ್ಸವವಾಗಿದ್ದು ಭಕ್ತಾದಿಗಳು ಹಾಗೂ ಯುವಕರು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ಇದೇ ಬರುವ ದಿನಾಂಕ 15/5/2025 ಅಂದರೆ ಬುಧವಾರದಂದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ಇರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನ ಅಂದರೆ 17/10/2025 ಶುಕ್ರವಾರದಂದು ಸಾಯಂಕಾಲ ಭವ್ಯ ಮೆರವಣಿಗೆಯಲ್ಲಿ ಶ್ರೀ ಹನುಮಂತ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಭಕ್ತ ಮಹಾಜನಗಳು ನಡೆಯುವ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ನಮ್ಮೊಂದಿಗೆ ಜೊತೆಗೂಡಿ ಪ್ರೋತ್ಸಾಹ ನೀಡಿ ಹಾಗೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಸವಿನಯ ವಿಜ್ಞಾಪನೆಯನ್ನ ಮಾಡಿಕೊಂಡಿದ್ದಾರೆ ಅಳವೆಕೋಡಿಯ ಜೈ ಹನುಮಾನ್ ಯುವಕ ಮಂಡಳಿಯವರು. ಅದ್ದೂರಿಯಾದ ಮಂಟಪ, ಆಕರ್ಷಕವಾದಂತಹ ವೇದಿಕೆಯ ಮೇಲೆ ಮನಸ್ಸನ್ನ ಆಕರ್ಷಿಸುವ ಹನುಮಂತನ ಮೂರ್ತಿಯನ್ನ ಇಡಲಾಗಿದ್ದು ಸಾರ್ವಜನಿಕರು ಶ್ರೀ ಹನುಮ ಮೂರ್ತಿಯ ದರ್ಶನವನ್ನ ಪಡೆಯಲು ದೂರ ದೂರದ ಊರುಗಳಿಂದ ಬಂದು ಶ್ರೀದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಜೊತೆಗೆ ಊರ ನಾಗರಿಕರು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀ ಹನುಮನ ಕೃಪೆಗಾಗಿ ಪ್ರತಿದಿನ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ಶ್ರೀದೇವರ ಪ್ರಸಾದವನ್ನ ತಿಂದು ಕೃತಾರ್ಥರಾಗುತ್ತಿದ್ದಾರೆ. যে চলে সেই মহাবীর হনুমান, রামের প্রতি তার ভক্তি অটুট, তারই জীবনের গান। সাগর পাড়ি দিয়ে আনল সেই সীতা মায়ের সংবাদ, ভক্তির সেই কাহিনী আজও করে সবাইকে উত্তরস্বর্গ প্রাণ। এমন ভক্ত কোথায় জগতে, এমনই ভগবান। এমন ভক্ত কোথায় জগতে, এমনই ভগবান। কাঁধেতে দুই বীর বসিয়ে উড়ে চলে বীর হনুমান। জয় হনুমান, জয় হনুমান, জয় হনুমান, জয় হনুমান। জয় হনুমান। রামের নামে যে ভক্তি সেই প্রেমের অবিরাম, হনুমানের হৃদয় জুড়ে শুধুই শ্রীরামের নাম। রামের আদেশে সে করেছে যা দুঃসাধ্য কাজ, ভক্তির সেই সুর আজ বাজে আকাশ জুড়ে সাজ সাজ। এমন ভক্ত কোথায় জগতে, এমনই